ಇವತ್ತು ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಕುಸುಗಲ್ ಅಂತ ಒಂದು ಹೋಬಳಿಯಲ್ಲಿ ಮರ್ಡರ್ ಆಗಿ ಸಂಬಂಧಪಟ್ಟಂಗೆ ಇಬ್ಬರು ಗಂಡ ಹೆಂಡತಿ ಮರ್ಡರ್ ಆಗಿರುತ್ತೆ. ಇದರಲ್ಲಿ ಮರ್ಡರ್ ಆದವರಲ್ಲಿ ಬಗ್ಗೆ ಅಶೋಕ್ ಅನ್ನೋರೊಬ್ಬರು ಸುಮಾರು 58 ವರ್ಷ, ಹಾಗೆ ಅವ್ರ ಹೆಂಡತಿ ಶಾರವಾನ್ ಅವರು ಸುಮಾರು 45 ವರ್ಷ. ಇವರು ಅವ್ರ ಮನೆಯಲ್ಲಿದ್ದಾಗ ರಾತ್ರಿ ಮರ್ಡರ್ ಆಗಿ ಸಂಬಂಧಪಟ್ಟಂಗೆ ನಮಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ. ಈ ಮರ್ಡರ್ ಸಂಬಂಧಪಟ್ಟಂಗೆ ನಮಗೆ ಈಗ ಪ್ರಮಾಭಾಷೆಯಾಗಿ ಅವ್ರ ಮಗಂದು ಮತ್ತು ಅಪ್ಪನ ನಡು ಸ್ವಲ್ಪ ಆಸ್ತಿ ಸಂಬಂಧಪಟ್ಟಂಗೆ ವಿವಾದ ಇತ್ತು. ಆ ಸಂಬಂಧಪಟ್ಟಂಗೆ ಮರ್ಡರ್ ಆಗಿರ್ಬೋದು ಕಂಡುಬಂದಿದೆ. ಅದು ನಮಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ನಮಗೆ ಅವರು ಯಾರು ತೀರ್ಕೊಂಡಿದ್ದಾರೆ ಅವರ ಬ್ರದರ್ ಬಂದು ಕೇಸ್ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೀವಿ. ಡೀಟೇಲ್ ಆಗಿನೇ ನಾವು ಫರ್ದರ್ ಯಾವ ಟೈಮ್ ಎಕ್ಸಾಕ್ಟ್ ಟೈಮ್ ಏನಾಯಿತು ಹೇಗಾಯಿತು ಅಂತೇಳಿ ನಾವು ತನಿಖೆಯಲ್ಲಿ ತೊಗೊಂಬರ್ತೀವಿ. ಹೌದು, ಕೊಲೆ ಮಾಡಿದವನು ಏನು ಅಶೋಕ್ ಅವರದ ಅವ್ರ ಮೊದಲೇ ಹೆಂಡತಿ ಮಗ ಅಂತ ಗೊತ್ತಾಗಿದೆ. ಫಾಲೋಅಪ್ ಮಾಡ್ತಾಯಿದ್ವಿ. ಹಾರ್ಡ್ ಆಬ್ಜೆಕ್ಟ್ಲೇ ಹೊಡೆದಂಗೆ ಕಾಣ್ತಾ ಇದೆ. ಇದ್ರ ಕ್ಲಿಯರಾಗಿನ ನಾವು ಯಾವ ಇದೇ ಥರ ವೆಪನ್ ತಗೊಂಡು ಹೇಳೋಕ್ಕಾಗಲ್ಲ. ನಾವು ತನಿಖೆಯಲ್ಲಿ ಮುಂದೆ ತೊಗೊಂಬರ್ತಾರೆ. ಅವ್ರದ್ದು ಸತ್ತಿದ್ದಾರೆ. ಸಂಬಂಧಪಟ್ಟ ನಾವು ತಂಡ ರಚನೆ ಮಾಡಿ ಆರೋಗ್ಯ ಪತ್ತೆಗಾಗಿ ಕಳಿಸಿದ್ದಾರೆ. ಹೆಂಗೆ ಒಡನಾಟ ನಿಮ್ಮ ಜೊತೆ ಹೆಂಗೆ? ಇಲ್ಲ ಸರ್, ಕಾಂಟ್ಯಾಕ್ಟೇ ಇಲ್ಲ. ಅವ್ನ ಫೋಟೋಸ್ ಇತ್ತಿಲ್ಲ ನಮಗೆ. ಅಷ್ಟು ಸಣ್ಣವನಿದ್ದಾಗ ಹೋಗ್ಬಿಟ್ಟಂಟ್ರು. ಅಂದ್ರೆ ಮೊದಲೇ ಒಂದು 2ನೇ ಕ್ಲಾಸ್ ಇದ್ದಾಗಲೇ ಹೋಗಿದ್ದು, ಇನ್ನೂ ಬಂದಿದ್ದಿಲ್ಲ ಅವನು. ಇವಾಗ 1 ತಿಂಗಳು ಆಗಿತ್ತು. ಈಗ ಒಂದು 27-28 ಇರಬೇಕು ಈಗ ಅವನು. ಒಟ್ಟು ಯಾವುದೂ ಕಾಂಟ್ಯಾಕ್ಟ್ ಇಲ್ಲ, ಎಲ್ಲೂ ಸಿಕ್ಕಿಲ್ಲ ಅವನು. ನಿಮ್ಮ ಚಿಕ್ಕಮ್ಮ ಅಂದರೆ ಗಂಗಾಧರ ತಾಯಿ ನೇಣಕ್ಕಿಂದ ಆತ್ಮಹತ್ಯೆ. ಹೌದು, ಇದೇ ಮನೆಯಲ್ಲಿ ಅವರು ಸುಸೈಡ್. ಅದು ಆಲ್ರೆಡಿ ಮತ್ತೊಂದು 10 ವರ್ಷ, 10 ಇಯರ್ ಬ್ಯಾಕ್. ಈಗ 2ನೇ ಮದುವೆ ಆದಲ್ಲಿಂದ ನಿಮ್ಮ ಜೊತೆ ಸಂಪರ್ಕ ಇಲ್ಲ ನಿಮಗೆ? ಭಾಳ ಕಡಿಮೆ, ಭಾಳ ಕಡಿಮೆ. ನಿಮ್ಮ ಕೊಲೆ ಆಗಿದೆ ಸರ್. ನಿಮ್ಮ ಚಿಕ್ಕಪ್ಪ ಅವ್ರು ಎಷ್ಟೇ ಆಗಲಿ ಬರುತ್ತೆ ಸರ್. ನನಗೆ ಕಣ್ಣ ನೀರು ಬರ್ತೀವಿ ಸರ್. ಯಾಕಂದ್ರೆ ಅವ್ರು ಅಷ್ಟು ನನಗೆ ಕೂಡ ಎಲ್ಲ ಯಾರಿಗೆ ತಂದೇನಲ್ರಿ ಅಂಥ ಮಗ ಹುಟ್ಟಬೇಡ್ದ್ರಿಪ್ಪ ಎಲ್ಲಿ ಅಂತ ಭಾಳ ಮನ್ಸಿಗೆ ಭಾಳ ನೋವು ಆಗ್ತದೆ ಸರ್. ರಾಘವೇಂದ್ರ ಸರ್.